ನಮಸ್ತೆ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲರಿಗೂ ಸ್ವಾಗತ. ನೋಡಿ, ಟೊಮೆಟೊವನ್ನು ತೋರಿಸ್ತಾ ಇದ್ದೇನೆ. ಹೌದು, ಈ ಟೊಮೆಟೊ ಬೆಳೆಯನ್ನು ನಮ್ಮ ಮನೆಯಲ್ಲಿ ಬಹಳ ಸುಲಭವಾಗಿ ಯಾವ ರೀತಿ ಬೆಳೆಸಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೀವು ಕಾಣುವಿರಾ. ನೋಡಿ, ಒಂದು ಗ್ರೋ ಬ್ಯಾಗ್ ತಗೊಂಡಿದ್ದೇನೆ. ಆ ಗ್ರೋ ಬ್ಯಾಗಲ್ಲಿ ಮರಳು ಹಾಗೂ ಸುಡುಮಣ್ಣು ಮಿಶ್ರಿತ ಮಣ್ಣನ್ನು ಹಾಕಿರುತ್ತೇನೆ. ಈ ಮರಳು ಮಿಶ್ರಿತ ಹಾಗೂ ಮಣ್ಣು ಹಾಕಿದಂತಹ ಈ ಒಂದು ಗ್ರೋ ಬ್ಯಾಗಲ್ಲಿ ಸ್ಲೈಡ್ಸ್ ಆಗಿ ಟೊಮೆಟೊವನ್ನು ಕಟ್ ಮಾಡಿ ದೂರಕ್ಕೆ ಇಟ್ಟಿರುತ್ತೇನೆ. ನೋಡಿ, ಈ ರೀತಿ ಟೊಮೆಟೊವನ್ನು ಸ್ಲೈಡ್ಸ್ ಮಾಡಿ ದೂರಕ್ಕೆ ಇಡಬೇಕು. ನಂತರ ಇದರ ಮೇಲ್ಗಡೆ ಮಣ್ಣನ್ನು ಹಾಕಿ ಸಂಪೂರ್ಣವಾಗಿ ಮುಚ್ಚಬೇಕು. ನೋಡಿ, ಮಣ್ಣು 25% ಇದರ ಮೇಲ್ಗಡೆ ಹಾಕಬೇಕು. ಯಾಕೆಂತ ಹೇಳಿದರೆ, ಈ ರೀತಿ ಮಣ್ಣನ್ನು ಹೆಚ್ಚು ಹಾಕಿದರೆ ಗಿಡ ಚೆನ್ನಾಗಿ ಬೆಳೆಯುತ್ತದೆ, ಸ್ಟ್ರಾಂಗ್ ಆಗಿ ಬೆಳೆಯುತ್ತದೆ. ಇಲ್ಲಂತಾದರೆ ಆ ಸಸಿಗಳು ಅಡ್ಡ ಬೀಳುವಂತಹ ಚಾನ್ಸಸ್ ಇರುತ್ತದೆ. ಈ ರೀತಿ ಮಣ್ಣನ್ನು ಹಾಕಿ ಮುಚ್ಚಬೇಕು. ನಂತರ ಇದರ ಮೇಲ್ಗಡೆ ಈ ರೀತಿ ನೀರನ್ನು ಚಿಮುಕಿಸಬೇಕು. ನೋಡಿ, ಮಣ್ಣಿನ ಮೇಲ್ಗಡೆ ನೀರನ್ನು ಚಿಮುಕಿಸ್ತಾ ಇದ್ದೇನೆ. ತದನಂತರ ಪುನಃ ಇದರ ಮೇಲ್ಗಡೆ ಮಣ್ಣನ್ನು ಹಾಕಬೇಕು. ಒಂದು 2% ಮಣ್ಣನ್ನು ಇದರ ಮೇಲ್ಗಡೆ ಹಾಕಬೇಕು. ಈ ರೀತಿ ಹಾಕುವುದರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತದೆ, ಸ್ಟ್ರಾಂಗ್ ಆಗಿ ಬೆಳೆಯುತ್ತದೆ. ನೋಡಿ, ಒಂದು 15 ದಿನಗಳು ಆದ ಮೇಲೆ ಈ ಗಿಡಗಳು ಯಾವ ರೀತಿ ಮೊಳಕೆಗೆ ಬಂದಿದೆ ಎಂಬುದನ್ನು ನೀವೇ ನೋಡಿ. ಚೆನ್ನಾಗಿ ಬೆಳೆದಿವೆ. ಸುಮಾರು ಈ ಗ್ರೋ ಬ್ಯಾಗಲ್ಲಿ 10ರಷ್ಟು ಗಿಡಗಳನ್ನು ಕಾಣಬಹುದು. ಈ ರೀತಿ ಮಾಡುವುದರಿಂದ ಯಾವುದೇ ರೀತಿಯ ಕೀಟಗಳ ಉಪದ್ರ ಬರುವುದಿಲ್ಲ. ಯಾಕೆಂತ ಹೇಳಿದರೆ, ಗ್ರೋ ಬ್ಯಾಗನ್ನು ನಮಗೆ ಬೇಕಾದಲ್ಲಿ ಇಡಬಹುದು. ಹಗಲಲ್ಲಿ ಒಳಗಡೆ ಇಟ್ಟು ರಾತ್ರಿ ಹೊತ್ತು ಹೊರಗಡೆ ಇಟ್ಟರೆ ಚೆನ್ನಾಗಿ ಈ ಗಿಡಗಳು ಮೊಳಕೆಗೆ ಬರುತ್ತವೆ. ಇದೇ ರೀತಿ ನೀವು ಕೂಡ ಟೊಮೆಟೊ ಬೆಳೆಯನ್ನು ಮನೆಯಲ್ಲಿಯೇ ಬೆಳೆಸಿ. ಅಂಗಡಿಯಿಂದ ರಾಸಾಯನಿಕ ವಸ್ತುಗಳನ್ನು ಹಾಕಿ ಬೆಳೆಸುವುದರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಈ ರೀತಿಯೇ ಮನೆಯಲ್ಲಿಯೇ ಬಲು ಸುಲಭವಾಗಿ ಟೊಮೆಟೊವನ್ನು ಬೆಳೆಸಬಹುದು. ಚೆನ್ನಾಗಿ ಮೊಳಕೆಗೆ ಬಂದಿವೆ. ತದನಂತರ ನಮಗೆ ಒಂದೊಂದು ಈ ಟೊಮೆಟೊ ಸಸಿಗಳನ್ನು ಬೇರೆ ಒಂದು ಗ್ರೋ ಬ್ಯಾಗಲ್ಲಿ ಮಣ್ಣು ಸಮೇತ ತೆಗೆದು ಇದನ್ನು ಸಪ್ರೇಟಾಗಿ ನಮಗೆ ಪುನಃ ಅದನ್ನು ಬೆಳೆಸಬಹುದು. ನೋಡಿ, ನಾನು ಈ ರೀತಿ ಮಾಡಿದ್ದೇನೆ. ಒಂದು ಸಸಿಯನ್ನು ಬುಡ ಸಮೇತ ಕಿತ್ತು ತೆಗೆದು ಬೇರೆ ಒಂದು ಗ್ರೋ ಬ್ಯಾಗಲ್ಲಿ ಹಾಕಿರುತ್ತೇನೆ. ಸ್ವಲ್ಪ ಎತ್ತರಕ್ಕೆ ಬೆಳೆದಿದೆ. ಈ ರೀತಿ ಮಾಡುವುದರಿಂದ ನಮಗೆ ಟೊಮೆಟೊ ಬೆಳೆಯನ್ನು ಚೆನ್ನಾಗಿ ಬೆಳೆಸಿ ಹೆಚ್ಚು ಫಸಲನ್ನು ಪಡೆಯಬಹುದು. ಆದುದರಿಂದ ತಾವುಗಳು ಕೂಡ ಈ ರೀತಿ ಟೊಮೆಟೊ ಬೆಳೆಯನ್ನು ಬೆಳೆಸಿ ವಿಡಿಯೋನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು.